ಕೂಡ ಹೆಚ್ಚಳ ಮಾಡಲಿಕ್ಕೆ ಮನವಿಯನ್ನು ಕೂಡ ಮಾಡಿರಲಿಲ್ಲ ಇವರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತ ಪ್ರಕರಣದಲ್ಲಿ ಮತ್ತೊಂದು ತಲೆದಂಡ ಆಗಿದೆ. ಈಗಾಗಲೇ ಕಮಿಷನರ್ ಕೂಡ ವರ್ಗಾವಣೆ ಮಾಡಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿಗೆ ಕೋಕನ್ನ ಕೊಡಲಾಗಿದೆ. ಬಹುದೊಡ್ಡ ಬೆಳವಣಿಗೆ ಇದು. ಗೋವಿಂದರಾಜು ಅಮಾನತು ಮಾಡಿದೆ ಸರ್ಕಾರ. ಈಗ ತಲೆದಂಡಗಳಾಗ್ತಾ ಇದೆ. ಈಗಾಗಲೇ ಕಮಿಷನರ್ ದಯಾನಂದ್ ಸೇರಿದಂತೆ ಹಲವು ಸಿಬ್ಬಂದಿಗಳಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಮತ್ತೊಂದು ದೊಡ್ಡ ತಲೆದಂಡ ಇದು. ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜುಗೆ ಕೊಡಲಾಗಿದೆ. ನೀವೆಲ್ಲ ಗೋವಿಂದರಾಜನ್ನು ಸಹಜವಾಗಿ ನೋಡಿರ್ತೀರಿ. ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಹೋಗ್ತಾರೋ ಅದ್ರ ಹಿಂದೆ ಅವರಿದ್ದೇ ಇರ್ತಾರೆ ಗೋವಿಂದರಾಜು. ಈಗ ಅವರಿಗೆ ಕೋಕನ್ನ ಕೊಡಲಾಗಿದೆ. ಅವ್ರ ಪಾತ್ರ ಏನಿಲ್ಲ ಅಂತ ಸಹಜವಾಗಿ ಕೇಳ್ಬೋದು. ಯಾಕೆಂದರೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು, ಅವರಿಗೆ ಅಪ್ಡೇಟನ್ನು ಕೊಡೋದು ಎಲ್ಲವೂ ಕೂಡ ಸಿ ಎಂ ರಾಜಕೀಯ ಕಾರ್ಯದರ್ಶಿಯ ಜವಾಬ್ದಾರಿ ಆಗಿರುತ್ತೆ. ನೋಡಿ, ಅಲ್ಲೇ ಹೆಸರಲ್ಲೇ ಇದೆ ಸಿಎಂ ರಾಜಕೀಯ ಕಾರ್ಯದರ್ಶಿ. ಅಂದರೆ ರಾಜಕೀಯ ಕಾರ್ಯದರ್ಶಿಯಾಗಿ ಅವರು ಎಲ್ಲದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ. ಎಷ್ಟೊತ್ತಿಗೆ RCB ಟೀಮ್ನವರು ಬರ್ತಾರೆ, ಎಷ್ಟು ಜನ ಸೇರ್ಬೋದು, ಏನೆಲ್ಲ ಆಯೋಜನೆ ಮಾಡ್ತಾ ಇದ್ದೀರಿ, ಹೇಗೆಲ್ಲ ಭದ್ರತೆ ಇದೆ, ಎಲ್ಲದನ್ನು ಕೂಡ ಮುಖ್ಯಮಂತ್ರಿಗಳು ಹೋಗಿ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಇವರ ಹೆಗಲಿಗೆ ವಹಿಸಿರ್ತಾರೆ. ಗೋವಿಂದರಾಜು ಇದ್ರಲ್ವಾ ರಾಜಕೀಯ ಕಾರ್ಯದರ್ಶಿ, ಇವರೇ ನೋಡಿ. ಇವರನ್ನು ಈಗ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅಮಾನತು ಮಾಡಲಾಗಿದೆ, ಕೊಡಲಾಗಿದೆ. ದೊಡ್ಡ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿರುವಂಥವರನ್ನೇ ಸರ್ಕಾರ ಈಗ ಅಮಾನತು ಮಾಡ್ತಾ ಇದೆ. ಬಟ್ ಈಗ ಸಾರ್ವಜನಿಕರ ಆಕ್ರೋಶ ಅದು ಹಾಗೇ ಇದೆ. ಇವ್ರನ್ನ ಅಮಾನತು ಮಾಡಿಬಿಟ್ರೆ ಹೋದ ಜೀವ ವಾಪಸ್ ಬರೋಕ್ಕೆ ಆಗುತ್ತಾ? ಸಾಧ್ಯ ಇಲ್ಲ. ಆದರೆ ಇದೆಲ್ಲವೂ ಕೂಡ ಕ್ರಮಗಳು ಆಗಬೇಕು. ಯಾಕೆಂದರೆ ಸಹಜವಾಗಿ ಸರ್ಕಾರದ ಮೇಲೆ ಆಕ್ರೋಶಗಳಿದ್ದಾವೆ, ಜನಾಕ್ರೋಶ ಇದೆ. ಜೊತೆಗೆ ಆ ಸತ್ತವರ ಮನೆಯವರು ಕೂಡ ಹಿಡಿಶಾಪ ಹಾಕ್ತಾ ಇದ್ದಾರೆ. ವಿರೋಧ ಪಕ್ಷಗಳಂತರೂ ಮುಗಿ ಬೀಳ್ತಾನೆ ಇದ್ದಾವೆ. ಏನು ಕ್ರಮ ತೆಗೆದುಕೊಂಡಿದೆ ಸರ್ಕಾರ ಹಾಗಾದರೆ ಅಂತೇಳಿ. ಇಲ್ಲಿ ಕಮಿಷನರ್ ಅವರು ಅವರನ್ನು ಅಮಾನತು ಮಾಡಿದರು. ಗೋವಿಂದರಾಜು ಇವರಿಗೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿರ್ತಾರೆ. ಅವತ್ತಿನ ಕಾರ್ಯಕ್ರಮದ್ದು ಹೇಗೆ ನಡೆಸಬೇಕು, ಜೊತೆಗೆ ಭದ್ರತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳಾಗಿದೆ, ಮ್ಯಾನೇಜ್ಮೆಂಟ್ನವ್ರ ಜೊತೆಗೆ ಮಾತುಕತೆ ಆಗಿದೆಯಾ ಇಲ್ವಾ, ಇದೆಲ್ಲ ಹೇಳಬೇಕಾಗಿತ್ತು ಅವರು. ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ ಗೋವಿಂದರಾಜು ಕಾರಣ. ನೋಡಿ, ಇಲ್ಲಿದೆ ಪಾಯಿಂಟು. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅಮಾನತು ಮಾಡಲಾಗಿದೆ. ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣನೇ ಗೋವಿಂದರಾಜು. ಅಧಿಕೃತ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ವಿಧಾನಸೌಧ ಕಾರ್ಯಕ್ರಮಕ್ಕೆ ಗೋವಿಂದರಾಜು ಕಾರಣವಾದಂಥ ಹಿನ್ನೆಲೆಯಲ್ಲಿ ಈ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಗೋವಿಂದರಾಜು ಹೆಸರು ಪ್ರಸ್ತಾಪಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ವಿರೋಧ ಪಕ್ಷಗಳು. ಹಾಗಾಗಿ ಅವರನ್ನು ಈಗ ಸರ್ಕಾರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೈ ಬಿಟ್ಟಿದೆ. ಉತ್ತಮವಾದಂಥ ಒಂದು ನಿರ್ಧಾರ ಇದು. ವಿರೋಧ ಪಕ್ಷಗಳು ಕೂಡ ಬಹಳ ಒತ್ತಾಯವನ್ನು ಮಾಡ್ತಾ ಇದ್ವು. ನೋಡಿ, ವಿಧಾನಸೌಧದ ಮುಂದೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇದೇ ಗೋವಿಂದರಾಜು ಅವರೇ ಕಾರಣ ಆಗಿದ್ದರು. ಈಗ ಅವರನ್ನು ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅಮಾನತು ಮಾಡಲಾಗಿದೆ. ಸರ್ಕಾರ ಉತ್ತಮವಾದಂತಹ ಮಹತ್ವವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇವರೇ ರೀ ಅವರಿಗೆ ಸಜೆಷನ್ ಮಾಡಿದ್ದು. ಸಿದ್ದರಾಮಯ್ಯವ್ರಿಗೆ ಅಥವಾ DK ಶಿವಕುಮಾರ್ ಅವರಿಗೆ ಅದು ತಲೆಯಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ. ಏನೋ ಬಂದಾಗ ಅವ್ರಿಗೆ ಒಂದು ವಿಶ್ ಮಾಡೋದು ಅಥವಾ ಟ್ವೀಟ್ ಮೂಲಕ ಕಂಗ್ರ್ಯಾಚುಲೇಷನ್ ಹೇಳೋದು, ಈ ರೀತಿ ಸಹಜವಾಗಿ ಇರ್ತಾ ಇತ್ತು. ಯಾವತ್ತೂ ಕೂಡ ಈ ರೀತಿ ಕರ್ನಾಟಕದಲ್ಲಿ ಆಗಿರಲಿಲ್ಲ. ಅಂದರೆ RCB 18 ವರ್ಷಗಳಾದಮೇಲೆ ಕಪ್ಪನ್ನು ಗೆಲ್ತು. ಆ ಒಂದು ಹುರುಪು, ಆ ಒಂದು